ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲ್ಲರ್ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್, ಅವರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಎರಡು ಕ್ರಿಸ್ಟಲ್ಸ್ ಇದೆ, ಒಂದು ರೆಡ್ ಜಾಸ್ಪರ್, ಇನ್ನೊಂದು ಗ್ರೀನ್ ಅವೆಂಚುರಿನ್. ಸೊ ಇದರಲ್ಲಿ ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನಿಮಗೆ ಯಾವುದು ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಯಾವ ಕ್ರಿಸ್ಟಲ್ನ ನೀವು ಚೂಸ್ ಮಾಡಬೇಕು ಅಂತ ಹಾಗೆ ಚೂಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ನೋಡ್ಬೋದು. ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ, ನನಗೆ ಎರಡೂ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಥರ ಎಲ್ಲ ಮಾಡಬೇಡಿ. ಸ್ವಲ್ಪ ಒಂದು 2-3 ಮಿನಿಟ್ಸ್ ಒಂಚೂರು ಯೋಚನೆ ಮಾಡಿ ಆಮೇಲೆ ಚೂಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ನೋಡ್ಬೋದು. ಸೊ ಕಮೆಂಟ್ ಹಾಕಿದ್ರಿ ವಿಡಿಯೋದಲ್ಲೇ ಕಾರ್ಡ್ಸ್ನ ತೆಗೀರಿ ಅಂತ. ನಾನು ಏನಕ್ಕೆ ವಿಡಿಯೋದಲ್ಲಿ ಕಾರ್ಡ್ಸ್ನ ತೆಗಿಯೋಲ್ಲ ಅಂತ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಇವತ್ತು ನಾನು ಅದರಲ್ಲೇ ತೆಗಿತೀನಿ, ಇಟ್ಸ್ ಫೈನ್. ಆ್ಯಂಡ್ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಆ್ಯಂಡ್ ಕೋರ್ಸಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು ಅಂತ ಇದ್ದೀರಾ ಅವೈಲಬಲ್ ಇದೆ. ಆ್ಯಂಡ್ ಮೊದಲು ಕೋರ್ಸಸ್ ಮೇಲೆ ಇನ್ಸ್ಟಾಲೇಷನ್ ಇತ್ತು, ಇವಾಗಿಂದ ಅದು ಇರೋದಿಲ್ಲ. ಸೊ ಯಾವುದೇ ಕೋರ್ಸ್ನ ನೀವು ತೊಗೊಂಡ್ರು ಫುಲ್ ಅಮೌಂಟ್ ಪೇ ಮಾಡಿ ನೀವು ಕೋರ್ಸ್ನ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಪರ್ಸ್ನಲ್ ಕನ್ಸಲ್ಟೇಷನ್ ಸಹ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಪ್ಲೀಸ್ ಅನ್ನೆಸೆಸರಿ ಮೆಸೇಜ್ ಮಾಡಬೇಡಿ. ಆ್ಯಂಡ್ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಟೈಮ್ ಹಾಗೆ ನನ್ನ ಟೈಮ್ ಎರಡೂ ವೇಸ್ಟ್ ಮಾಡಬೇಡಿ. ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡಬಹುದು. ನಿಮಗೆ ಗೈಡೆನ್ಸ್ ಬೇಕು ಅಂತ ಇದ್ದರೆ ಯೂನಿವರ್ಸ್ ಕೊಡಿಸ್ತಾರೆ. ಓಕೆ, ಫಸ್ಟ್ ನಾನು ರೆಡ್ ಜಾಸ್ಪರ್ಗೆ ಮಾಡ್ತೀನಿ. ಸೊ ಈ ಒಂದು ಕ್ರಿಸ್ಟಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನೋಡೋಣ, ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಗೆ ಏನೆಲ್ಲ ಮೆಸೇಜ್ ಇದೆ ಅಂತ. ಸೊ ವಿಡಿಯೋನ ಇಲ್ಲಿ ಕಾರ್ಡ್ಸ್ನ ನಾನು ತೆಗೆಯೋ ಟೈಮಲ್ಲಿ ಸ್ವಲ್ಪ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಓಕೆ, ತುಂಬ ಕಾರ್ಡ್ಸ್ ಬೀಳ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಈ ಒಂದು ಕಾರ್ಡ್ಸ್ ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ 7 ಆಫ್ ಕಪ್ಸ್, ಜಡ್ಜ್ಮೆಂಟ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ವ್ಯಾಂಡ್ಸ್. ಸೊ ಆಲ್ 12 ರಾಶಿ ಯಾರೆಲ್ಲ ಇದ್ದೀರಾ ಎಲ್ಲರೂ ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಮೇಜರಾಗಿ ಜಾಸ್ತಿ ಪ್ರೆಸೆನ್ಸ್ ಇರೋದು ಕ್ಯಾಪ್ರಿಕಾನ್ ಆ್ಯಂಡ್ ಸ್ಯಾಜಿಟೇರಿಯಸ್, ಹಾಗೆ ಜೆಮಿನೈ ಆ್ಯಂಡ್ ಆಲ್ಸೋ ಲಿಯೋ. ಸೊ ಇವರು ತುಂಬ ಪ್ರೆಸೆನ್ಸ್ ಇಲ್ಲಿ ಇರುವಂಥದ್ದು, ಅಥವಾ ಈ ಒಂದು ರಾಶಿಗಳು ನಿಮ್ಮ ಪಾರ್ಟ್ನರ್ ಅವರ ರಾಶಿ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ನಿಮಗೆ ಏನು ಅಂತಂದರೆ ಕಮೆಂಟ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ನೇಮ್ ಎಲ್ಲ ಹಾಕಿಬಿಟ್ರೆ ನಿಮಗೆ ಯಾರೂ ಸಹ ರೀಡಿಂಗನ್ನು ಹೇಳೋದಿಲ್ಲ. ಸೊ ಸುಮ್ಮನೆ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಗೈಡೆನ್ಸ್ ಬೇಕಾಗಿದ್ದರೆ ಪರ್ಸ್ನಲ್ ಕನ್ಸಲ್ಟೇಷನ್ಗೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದಕ್ಕೆ ನೀವು ಡೈರೆಕ್ಟ್ ಮೆಸೇಜ್ ಮಾಡಬಹುದು. ಓಕೆ, ಸೊ 7 ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಕರೆಂಟ್ಲಿ ತುಂಬ ಆಪ್ಷನ್ಸ್ ಇರಬಹುದು. ಸೊ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ, ನಾನು ಏನಕ್ಕೆ ಈ ಒಂದು ವ್ಯಕ್ತಿಯಿಂದ ನಾನು ಹೋಗಬೇಕು, ಇವರಿಗೋಸ್ಕರ ನಾನು ಏನಕ್ಕೆ ಇಷ್ಟೊಂದು ಒದ್ದಾಡಬೇಕು ಅಂತ ನಿಮಗೆ ಯೋಚನೆ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಪಾಸ್ಟ್ನಲ್ಲಿ ಬ್ರೇಕಪ್ ಆಗಿದ್ದರೆ
ನಿಮ್ಮ ರಿಲೇಷನ್ಶಿಪ್ ತುಂಬ ಟಾಕ್ಸಿಕ್ ಆಗಿದ್ರೆ, ನಿಮ್ಗೆ ಅದರಿಂದ ತುಂಬ ಹರ್ಟ್ ಆಗಿದ್ರೆ, ನಿಮಗೆ ಜಡ್ಜ್ಮೆಂಟ್ ಅನ್ನೋದೊಂದು ಕಾರ್ಡ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಏಂಜಲ್ಸ್ ಪ್ರೆಸೆನ್ಸ್ ಇರಬಹುದು. ಕರೆಂಟ್ಲಿ ತುಂಬ ಜನ ಏಂಜಲ್ಸ್ ನಂಬರ್ಸನ್ನು ತುಂಬ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ಫೆದರ್ಸ್ ನಿಮಗೆ ಸಿಗ್ತಾ ಇರಬಹುದು. ಸೊ ಈ ರೀತಿ ಕಂಡಾಗ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇದ್ದರೆ, ಈ ನಂಬರ್ ಬಂದರೆ ಏನು ಮೀನಿಂಗ್, ಈ ನಂಬರ್ ಬಂದರೆ ಏನು ಮೀನಿಂಗ್, ಸೊ ಈ ಥರ ರಿಪೀಟೆಡ್ ನಂಬರ್ ಕಾಣಿಸ್ತಾ ಇದೆ, ಕೆಲವರು ಹೆದರ್ಕೊಂಡ್ಬಿಡ್ತಾರೆ. ಸೊ ಅದರಲ್ಲಿ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಜಸ್ಟ್ ನಿಮ್ಗೆ ಏನಂತ ಅಂದ್ಕೊಳ್ಳಿ, ಥ್ಯಾಂಕ್ ಯು ಏಂಜಲ್ಸ್, ನನ್ನ ಜೊತೆಗಿದ್ದೀರಾ, ನಿಮ್ಮ ಪ್ರೆಸೆನ್ಸ್ಗೆ ನಾನು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಲೆಟ್ ಗೋ ಮಾಡಿ. ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನೀವು ಮ್ಯಾರೇಜ್ ಆಗಿರೋರು ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿಮಗೂ ಸಹ ಮ್ಯಾರೇಜ್ ಲೈಫಲ್ಲಿ ತುಂಬ ಹರ್ಟ್ ಆಗಿರಬಹುದು, ಅಥವಾ ಇಲ್ಲಿ ಅವರು ಫ್ಯಾಮಿಲಿ ಪರವಾಗಿ ತುಂಬ ನಿಂತಿರಬಹುದು. ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ತಾ ಇಲ್ಲ, ನಿಮ್ಮ ಪರವಾಗಿ ಅವರು ಮಾತನಾಡ್ತಾ ಇಲ್ಲ ಅನ್ನೋದು ಕೆಲವೊಬ್ಬರಿಗೆ ತುಂಬ ನೋವನ್ನು ಉಂಟು ಮಾಡಿರ್ಬೋದು. ಬಟ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲವ್ ಲೈಫ್ಗೆ ಅಥವಾ ನಿಮ್ಮ ಮ್ಯಾರೇಜ್ ಲೈಫ್ಗೆ ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಬರುವಂಥ ಚಾನ್ಸಸ್ ಇದೆ. ಅಥವಾ ಕೋರ್ಟ್ ಕೇಸಸ್ ಯಾರಾದರೂ ನೋಡ್ತಾ ಇದ್ದರೆ ಅದು ನಿಮ್ಮ ಪರವಾಗಿ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಪರವಾಗಿ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ನೀವು ಯಾವ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ನಿಮಗೂ ಸಹ ರಿಸಲ್ಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ತುಂಬ ವರಿ ಮಾಡ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಪರ್ಸನ್ಗೆ ನೀವು ಏನಾದರೂ ಹೇಳ್ತಾ ಇದ್ದರೆ ಅಲ್ಲಿ ಕೆಲವೊಂದು ವಿಷಯನ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ, ಹಾರ್ಶ್ ಆಗಿ ಈ ಒಂದು ಟೈಮಲ್ಲಿ ನೀವೇನು ಹೇಳಬೇಡಿ. ಬಿಕಾಸ್ ನಿಮ್ಮ ಲೈಫಿಗೆ ಆ ಒಂದು ವ್ಯಕ್ತಿಯ ಅವಶ್ಯಕತೆ ಇರಬಹುದು. ತುಂಬ ಜನ ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೆ ಎನರ್ಜಿ ಸಿಗ್ತಾ ಇರೋದ್ರಿಂದ ಈ ಒಂದು ಸಂಬಂಧ ಉಳಿಸ್ಕೊಳ್ಳೋ ಅಂಥದ್ದು ನಿಮ್ಮ ಮೇಲೆ ತುಂಬ ಇರಬಹುದು. ಸೊ ಅದಕ್ಕೋಸ್ಕರ ನೀವಿಲ್ಲಿ ಹಾರ್ಶಾಗಿ ಮಾತಾಡಿದ್ರೆ ಡೆಫಿನೆಟ್ಲಿ ಆ ಪರ್ಸನ್ ನಿಮ್ಮಿಂದ ದೂರನೇ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಸಜೆಷನ್ ಟ್ಯಾರೋ ಕಡೆಯಿಂದ ಅಂತಂದರೆ, ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ. ಹಾರ್ಶ್ ವರ್ಡ್ಸ್ ಅಥವಾ ತುಂಬ ಎಕ್ಸ್ಟ್ರೀಮ್ಗೆ ಹೋಗಿ ಜಗಳ ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಅಂತ ರೀಡಿಂಗ್ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಕಡೆಗೆ ಆಪರ್ಚುನಿಟೀಸ್ ಬರ್ತಾ ಇದೆ. ಕರಿಯರ್ ರಿಲೇಟೆಡ್ಗೋಸ್ಕರ ನಿಮಗೆ ತುಂಬ ಆಪರ್ಚುನಿಟೀಸ್ ಬರ್ತಾ ಇರುವಂಥದ್ದು. ಸೊ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಯಾವುದೇ ಆಪರ್ಚುನಿಟೀಸ್ ನಿಮ್ಮ ಪರವಾಗಿ ಬಂದಾಗ ನೀವು ಅದನ್ನು ಬಿಟ್ಕೊಡ್ಬೇಡಿ. ಸೊ ಆ್ಯಕ್ಷನ್ ಅನ್ನೋದು ಬೇಕಾಗಿದೆ. ನಿಮ್ಮ ಲವ್ ಲೈಫ್ ಆಗಿರಲಿ, ಮ್ಯಾರಿಡ್ ಲೈಫ್ ಆಗಿರಲಿ, ನಿಮ್ಮ ಆ್ಯಕ್ಷನ್ ಎಷ್ಟಿದೆ, ನಿಮ್ಮ ಏನು ಹೇಳ್ತಾರೆ ಅದಕ್ಕೆ, ನೀವು ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಅದೆಲ್ಲವೂ ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಆಪೋಸಿಟ್ ವ್ಯಕ್ತಿಗೂ ರೆಸೊನೇಟ್ ಆಗಬಹುದು. ನಿಮ್ಮ ಪಾರ್ಟ್ನರ್ ಸಹ ಇದನ್ನು ಮಾಡಿಲ್ಲ ಅಂತ ಹೇಳ್ಬೋದು. ಅವ್ರಿಗೆ ಒಂದು ಮೆಚ್ಯೂರಿಟಿ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ನ ಹ್ಯಾಂಡಲ್ ಮಾಡೋಷ್ಟು ಮೆಚ್ಯೂರಿಟಿ ಅವ್ರಿಗೆ ಇಲ್ಲ. ಬಿಕಾಸ್ ಅವರ ಒಂದು ಯೋಚನೆ ಏನಿದೆ, ಅವರ ಆಸೆಗಳೇನಿದೆ, ಅಥವಾ ಅವ್ರ ಲೈಫ್ಗೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಮಾತ್ರನೇ ಅವರು ತುಂಬ ಥಿಂಕ್ ಮಾಡಬಹುದು. ಲೈಕ್ ಒಂದು ಮಾತು ಹೇಳ್ತಾರಲ್ವ, ಅವ್ರು ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅಂತ, ಆ ರೀತಿಯೂ ಇರಬಹುದು. ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ದೇ ಇರ್ಬೋದು. ಆ್ಯಂಡ್ ತುಂಬ ಜನ ಮ್ಯಾರೇಜ್ ಲೈಫ್ ಏನೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಅಲ್ಲಿ ಯಾವುದೇ ಫುಲ್ಫಿಲ್ಮೆಂಟ್ ಅನ್ನೋದು ಸಿಗದೇ ಇರ್ಬೋದು. ಸೊ ಈ ಒಂದು ಎನರ್ಜಿ ಸಹ ಇದೆ. ತುಂಬ ಜನ ಫಿಸಿಕಲ್ ಆಗೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಬಟ್ ನಿಮಗೆ ಅದು ಯಾವುದೂ ಇಲ್ಲಿ ಸಿಗ್ತಾ ಇಲ್ಲ. ಸೊ ಇದನ್ನು ನೀವು ಒಂದು ನೋವು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನನಗೆ ಯಾವುದೇ ರೀತಿ ಪ್ರೀತಿ ನನ್ನ ಪಾರ್ಟ್ನರ್ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ನೀವು ಇದ್ದೀರಾ. ಬಟ್ ವಿತಿನ್ ಕೆಲವೊಬ್ಬರಿಗೆ ಒಂದು ವೀಕಲ್ಲಿ ಅಥವಾ ಇನ್ನು ಕೆಲವೊಬ್ಬರಿಗೆ 12 ವೀಕ್ಸಲ್ಲಿ ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅವರ ಸಂಬಂಧ ಚೇಂಜಸ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂತ ಆದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಥ್ಯಾಂಕ್ ಯು. ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಗ್ರೀನ್ ಅವೆಂಚೂರಿನ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗೆ ಯಾವ ಒಂದು ಮೆಸೇಜ್ ಇದೆ, ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಸೊ ನಾನು ಆಲ್ರೆಡಿ ಪೈಲ್ 1 ಅವ್ರಿಗೆ ತೆಗ್ದಿರೋಂಥ ಕಾರ್ಡ್ಸನ್ನು ನಾನು ಅಲ್ಲೇ ಇಟ್ಟಿದ್ದೀನಿ, ಅದನ್ನ ಮತ್ತೆ ಮಿಕ್ಸ್ ಮಾಡ್ತಾಯಿಲ್ಲ.
ಸೊ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ಬೋದು ನೀವು. ಸೊ ಯೂನಿವರ್ಸ್ಗೆ ಕೇಳಿ ಈ ಒಂದು ರೀಡಿಂಗ್ ನನಗೆ ರೆಸೊನೇಟ್ ಆಗಲಿ ಅಂತ. ಓಕೆ, ಓಕೆ. ಸೊ ದೀಸ್ ಆರ್ ದ ಕಾರ್ಡ್ಸ್. ಫಸ್ಟ್ ಕಾರ್ಡ್ ನನಗೆ ದ ಸನ್ ಕಾರ್ಡ್ ಬಂದಿದೆ ಆ್ಯಂಡ್ 4 ಆಫ್ ವ್ಯಾಂಡ್ಸ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಯೋಚನೆ ಮಾಡ್ತಾಯಿದ್ದೀರಾ, ತುಂಬ ಡಿಪ್ರೆಷನಲ್ಲಿ ಇದ್ದೀರಾ. ನಿಮ್ಮ ಮದುವೆ ಇವ್ರ ಜೊತೆ ಆಗುತ್ತಾ ಇಲ್ವಾ, ಅವ್ರು ನನ್ನ ಮತ್ತೆ ಮಾತಾಡಿಸ್ತಾರಾ ಇಲ್ವಾ, ನಾನು ಅವ್ರನ್ನ ಮೀಟ್ ಮಾಡ್ತೀನಾ ಇಲ್ವಾ, ನಿಮ್ಮಲ್ಲೇ ಒಂದು ಯುದ್ಧನ ನೀವು ಮಾಡ್ತಾಯಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸು ಹಾಗೂ ಬುದ್ಧಿ ನಡುವೆ ತುಂಬ ಯುದ್ಧನ ನೀವು ಮಾಡ್ತಾಯಿದ್ದೀರಾ ಆ್ಯಂಡ್ ತುಂಬ ಡಿಪ್ರೆಷನಲ್ಲಿ ಇದ್ದೀರಾ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಮ್ಗೆ ಬೇರೆ ಥಾಟೇ ಇಲ್ಲ. ಜಸ್ಟ್ ನಿಮಗೆ ಮಾರ್ನಿಂಗ್ ಎದ್ದ ತಕ್ಷಣವೂ ಅವ್ರು ನನಗೆ ಮಾತಾಡಿಸ್ತಾರಾ, ಇವತ್ತು ಮಾತಾಡಿಸ್ತಾರಾ, ಅಥವಾ ಇವತ್ತು ನನ್ನ ಮೀಟ್ ಮಾಡ್ತಾರಾ, ಅಥವಾ ನಿಮ್ಮ ವರ್ಕರ್ ಆಗಿದ್ದರೆ ಒಂದೇ ಕಡೆ ವರ್ಕ್ ಮಾಡ್ತಾಯಿದ್ರೆ ನನ್ನ ಇವತ್ತು ಅಲ್ಲಾದರೂ ಮಾತಾಡಿಸ್ತಾರಾ, ಅಲ್ಲಿ ನನಗೇನಾದರೂ ಒಂದು ನೋಟಿಸ್ ಮಾಡ್ತಾರಾ ಅನ್ನೋ ಒಂದು ಯೋಚನೆಯಲ್ಲೇ ನಿಮ್ಮ ಜೀವನನ ನೀವು ತುಂಬ ದಿನದಿಂದ, ತುಂಬ ತಿಂಗಳಿಂದ ಕಳೀತಾ ಇದ್ದೀರಾ ಅಂತಲೇ ಹೇಳ್ಬೋದು. ದ ಸನ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಮೇಜರಾಗಿ ನಿಮ್ಮ ಪಾರ್ಟ್ನರ್ ಏನು ಮಾಡಿದ್ದಾರೆ, ಅವರ ಹಾಗೂ ನಿಮ್ಮ ನಡುವೆ ಒಂದು ದೊಡ್ಡ ಗೋಡೆಯನ್ನೇ ಕ್ರಿಯೇಟ್ ಮಾಡ್ಕೊಂಡಿರಬಹುದು. ಏನೇ ಬೌಂಡ್ರೀಸ್ ಹಾಕ್ಕೊಂಡ್ರು ನಿಮಗೆ ಅವ್ರೇನು ಪ್ರೀತಿ ಕೊಡ್ತಿದ್ರು ಅದೆಲ್ಲ ನೆನಪಿದೆ ಅವ್ರಿಗೆ ಆ್ಯಂಡ್ ಕರೆಂಟ್ಲಿ ಅದನ್ನೆಲ್ಲ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮೇಜರಾಗಿ ಇಲ್ಲಿ ಏರ್ ಸೈನ್ಸ್ ಹಾಗೆ ಫೈರ್ ಸೈನ್ಸ್ ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ಇದ್ದಾಗ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾ ಇದ್ರು. ಈಗ ಎಲ್ಲೋ ಒಂದು ಕಡೆ ಅದು ಮಿಸ್ ಆಗ್ತಾಯಿದೆ ಅಂತಲೂ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಬಟ್ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನೀವೇನಾದರೂ ಅವ್ರ ಜೊತೆ ನನ್ನ ಮದುವೆ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ರೆ 100% ಇಲ್ಲಿ ಅವ್ರ ಜೊತೆಗೆ ನಿಮ್ಮ ಮದುವೆ ಆಗುವಂಥ ಚಾನ್ಸಸ್ ಇದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅವರನ್ನು ನೀವು ಮದುವೆ ಆಗ್ತೀರಾ ಅಂತ ಹೇಳ್ಬೋದು. ಬಟ್ ತುಂಬ ಥಿಂಕ್ ಮಾಡಬೇಡಿ. ಒಂದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನೀವು ಯಾವ ಥರ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ನಿಮ್ಮ ಲವ್ ಲೈಫ್ನಲ್ಲಿ ಇದ್ದಾಗ, ಅವ್ರು ನನಗೆ ಯಾವ ಥರ ಸರ್ಪ್ರೈಸಸ್ ಕೊಡಬೇಕು, ನನಗೆ ಯಾವ ಥರ ಅವ್ರನ್ನ ಮಾತಾಡಿಸ್ಬೇಕು, ನನ್ನ ಮೀಟ್ ಮಾಡೋಕ್ಕೆ ಯಾವ ಥರ ಬರಬೇಕು ಅಂತ ನೀವು ಡ್ರೀಮ್ ಮಾಡ್ತಾಯಿದ್ರಿ. ಅವರ ಅಟೈರ್ ಆಗಿರಬಹುದು ಅಥವಾ ಅವರ ಮಾತಿನಲ್ಲಿ ಏನು ಹೇಳಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಅದೆಲ್ಲದಕ್ಕೂ ಸಹ ಅವರು ಪ್ರಿಪೇರ್ ಆಗಿ ನಿಮ್ಮ ಹತ್ರ ಅವರು ಕರೆಂಟ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಏನೇ ಒಂದು ವಾಲ್ ಇಲ್ಲಿ ಕ್ರಿಯೇಟ್ ಆಗಿದ್ರು ಅದನ್ನೆಲ್ಲ ಅವರು ಬಿಡಿಸ್ಕೊಂಡು ಅದನ್ನೆಲ್ಲ ಅವರು ಲೆಕ್ಕ ಮಾಡದೆ ನಾನಿಲ್ಲಿ ಮತ್ತೆ ಒಂದಾಗಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಇಲ್ಲಿ ನಾನು ಲವ್ ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ನಿಮ್ಮ ಹತ್ರ ಬರೋಕ್ಕೆ ರೆಡಿಯಾಗಿದ್ದಾರೆ. ಸೊ ಬಿ ರೆಡಿ ಅಂತ ಹೇಳ್ತೀನಿ. ಇಲ್ಲಿ ಆಲ್ರೆಡಿ ಕೆಲವೊಬ್ಬರಿಗೆ ಮ್ಯಾರೇಜ್ ಏಜ್ ಆಗಿರಬಹುದು, ಆ ಒಂದು ಏಜ್ ದಾಟಿರಬಹುದು ಆ್ಯಂಡ್ ಇನ್ನು ಕೆಲವರು ಅದಕ್ಕೆ ಹತ್ತಿರದಲ್ಲಿದ್ದೀರಾ, ಮ್ಯಾರೇಜ್ ಆಗಬೇಕು ಅನ್ನೋ ಒಂದು ಸ್ಟೇಜಲ್ಲಿ ಇವಾಗಿದ್ದೀರಾ. ನೀವು ಕರೆಂಟ್ಲಿ ನಿಮ್ಮ ಮನೆಯಲ್ಲೂ ನಿಮ್ಮ ಮದುವೆನ ಮಾಡ್ತಾರೆ ಆ್ಯಂಡ್ ನೀವು ಸಹ ಮದುವೆಗೆ ರೆಡಿ ಇದ್ದೀರಾ. ಬಟ್ ನೀವು ನಿಮ್ಮ ವ್ಯಕ್ತಿಯನ್ನು ಮದುವೆ ಆಗಬೇಕಂತ ನೀವು ಆಶಿಸ್ತೀರ. ಬಟ್ ಅದಕ್ಕೆ ತುಂಬ ಬ್ಲಾಕೇಜಸ್ ಇಲ್ಲಿ ಇರಬಹುದು. ಬಟ್ ಆದಷ್ಟು ಬೇಗ ಆ ಒಂದು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರು ನಿಮ್ಮ ಹತ್ರ ಬಂದು ನಿಮಗೆ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಾರೆ ಆ್ಯಂಡ್ ಅಲ್ಲಿ ನೀವು ತುಂಬ ಲೈಟ್ ಅನ್ನೋದನ್ನ ನೋಡ್ತೀರಾ. ನಿಮಗೆ ಹೊಸ ಒಂದು ಲೈಟ್ ನಿಮ್ಮ ಲೈಫ್ಗೆ ವಾಪಸ್ ಬರೋ ಹಾಗೆ ನಿಮ್ಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ಅವ್ರ ಕಡೆಯಿಂದ ನೀವು ಒಂದು ಕಾಲ್ ಅಥವಾ ಮೆಸೇಜನ್ನು ದಿಸ್ ವೀಕಲ್ಲಿ ನೀವು ರಿಸೀವ್ ಮಾಡ್ಕೊಳ್ಬಹುದು. ವಿತಿನ್ 4 ಡೇಸ್ ಆಗಿರಬಹುದು, ಅದು 4 ಡೇಸ್ ಅಥವಾ 1 ಡೇನೂ ಆಗಿರಬಹುದು. ಅಷ್ಟು ಬೇಗ ನೀವು ಅವ್ರ ಕಡೆಯಿಂದ ಒಂದು ಮೆಸೇಜನ್ನು ರಿಸೀವ್ ಮಾಡ್ಕೊಳ್ತೀರಾ ಆ್ಯಂಡ್ ನಿಮಗೆ ಅವ್ರ ಜೊತೆ ಇದ್ದಾಗ ನೀವೇನು ಯೋಚನೆ ಮಾಡ್ತೀರಾ ಅದೆಲ್ಲನೂ ನೀವು ಮರ್ತು ಬಿಡ್ತೀರಾ. ಆ್ಯಂಡ್ ನಿಮ್ಮ ಮಧ್ಯೆ ಏನೆಲ್ಲ ಒಂದು ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೆಲ್ಲ ಇತ್ತು ಅದೆಲ್ಲ ಕ್ಲಿಯರಾಗಿ ತುಂಬ ಚೆನ್ನಾಗಿ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ.
ಆ್ಯಂಡ್ ನಿಮಗೆ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಆ್ಯಂಡ್ ನೀವಿಬ್ಬರು ಮದುವೆ ಆಗಿ ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಮ್ಯಾರೇಜ್ ಲೈಫ್ ಸಹ ತುಂಬ ಚೆನ್ನಾಗಿರುತ್ತೆ. ಇವ್ರ ಜೊತೆ ತುಂಬ ಹ್ಯಾಪಿಯಾಗಿ ಒಂದು ತುಂಬ ಗ್ರ್ಯಾಂಡಾಗಿ ಅಲ್ಲದೇ ಇದ್ದರೂ ನಾರ್ಮಲಾಗಿ ನೀವು ಮದುವೆ ಆಗ್ತೀರಾ ಅಂತ ಹೇಳ್ಬೋದು. ಸೊ ಹೇಗೆ ಮದುವೆ ಆಗ್ಬೋದು ಅಂತ ಇದ್ದರೆ, ಸೊ ಅಷ್ಟೊಂದು ಗ್ರ್ಯಾಂಡಾಗಿ ನಿಮ್ಮ ಮದುವೆ ಆಗೋದಿಲ್ಲ. ಸೊ ನಾರ್ಮಲಾಗಿ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹೀಗಾಗ್ತಾರೆ, ಆ ರೀತಿ ನೀವು ಆಗ್ಬೋದು. ತುಂಬ ಗ್ರ್ಯಾಂಡಾಗಿ ನಿಮ್ಮ ವೆಡ್ಡಿಂಗ್ ಇರೋದಿಲ್ಲ ಅಂತ ಟ್ಯಾರೋ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಮನೆಯವರೆಲ್ಲ ಒಪ್ಪಿ ನಿಮ್ಮ ಮದುವೆನ ಮಾಡ್ತಾರೆ ಅಂತಲೂ ಹೇಳ್ಬೋದು. ಯಾರಾದರೂ ಮನೆಯವರು ಒಪ್ಕೊಳ್ತಾರಾ ಅಂತ ನೋಡ್ತಾ ಇದ್ದರೆ, ಮನೆಯವರೆಲ್ಲ ಒಪ್ಕೊಂಡು ಒಂದು ಖುಷಿಯಿಂದ ನಿಮ್ಮನ್ನು ಅವ್ರಿಗೆ ಮದುವೆ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ತುಂಬ ಜಾಸ್ತಿ ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ನನ್ನ ಬಗ್ಗೆನೇ, ನನ್ನ ಪ್ರೀತಿ ಬಗ್ಗೆನೇ ತಿಳ್ಕೊಳ್ಬೇಕು ಅಂತ ಇದ್ದರೆ ಪರ್ಸ್ನಲ್ ಕನ್ಸಲ್ಟೇಷನನ್ನು ನೀವು ಮಾಡಬಹುದು. ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಗ್ರೀನ್ ಅವೆಂಚೂರಿನ ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.